ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಅದ್ಭುತವಾದ ಸೀಸನ್ ಅಂತ ಹೇಳಿದ್ರೆ ಅಂದ್ರೆ ಟಾಪ್ TRP ತಂದುಕೊಟ್ಟಂತಹ ಸೀಸನ್ ಅಂತ ಹೇಳಿದ್ರೆ ಅದು ಸೀಸನ್ 10 ಅಂತಾನೆ ಹೇಳ್ಬೋದು. ಸೀಸನ್ 10ರಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಒಬ್ಬೊಬ್ರು ಕೂಡ ಒಂದೊಂದು ಕಂಟೆಂಟ್ ಅನ್ನ ತಂದು ಕೊಡ್ತಾ ಇದ್ರು. ಸೊ ಮನೆಯಲ್ಲಿ ಎಲ್ಲರೂ ಕೂಡ ರಾಕ್ ಆಗಿ ಆಟ ಆಡ್ತಿದ್ರು. ಆ ಸೀಸನ್ ಅದ್ಭುತವಾದ ಸೀಸನ್ ಹಾಗೂ ತುಂಬಾ ಎಂಟರ್ಟೈನ್ಮೆಂಟ್ ಇದ್ದಂತಹ ಒಂದು ಸೀಸನ್, ಸಿಕ್ಕಾಪಟ್ಟೆ ಜಗಳಗಳನ್ನ ಆಡಿದಂತಹ ಸೀಸನ್ ಅಂತಾನು ಹೇಳ್ಬೋದು. ಮನೆಯಲ್ಲಿ ಆನೆ ಅಂತ ಹೇಳಿ ಹೆಸರುವಾಸಿಯಾದಂತಹ ವಿನಯನ ಹೆದರ್ಸ್ಲಿಕ್ಕೆ ಮನೆಯಲ್ಲಿ ಒಬ್ಬ ಮಾವುತ ಅಂತಾನು ಕೂಡ ಕರ್ಸ್ಕೊತಿದ್ದ. ಅದು ಬೇರೆ ಯಾರು ಅಲ್ಲ, ಮೈಕಲ್ ಅಜಯ್ ಅವರು. ಮೈಕಲ್ ಅಜಯ್ ಅಂತ ಕೂಡಲೇ ನಿಮಗೆ ಯಾರು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಮೈಕಲ್ ಅಂತ ಹೇಳಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಪರಿಚಯ ಆಗಿರ್ತಾರೆ. ಮೈಕಲ್ ಅವರು ಬಿಗ್ ಬಾಸ್ ಸೀಸನ್ 10ರ ಮಾಜಿ ಸ್ಪರ್ಧಿ. ಇವರು ಬಿಗ್ ಬಾಸ್ ನಲ್ಲಿ ಅದ್ಭುತವಾದ ಆಟವನ್ನು ಆಡಿ ಇನ್ನೇನು ಫೈನಲ್ ಹತ್ರ ಬರಬೇಕಾದ್ರೆ ಮನೆಯಿಂದ ಆಚೆ ಬರ್ತಾರೆ. ಸೊ ಭಾರತೀಯ ಮೂಲದ ನೈಜೀರಿಯಾ ಪ್ರಜೆ ಆದಿದ್ರು ಈ ಮೈಕಲ್ ಅವರು. ಮೈಕಲ್ ಅವರು ತುಂಬಾ ದಿನ ಮನೇಲಿ ಉಳ್ಕೊಳ್ಳಲ್ಲ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಯಾಕಂದ್ರೆ ಕನ್ನಡದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹೋಗ್ತಾ ಹೋಗ್ತಾ ಕನ್ನಡವನ್ನ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾತಾಡೋಕೆ ಶುರು ಆದ್ರು. ಜನಗಳು ಇವ್ರನ್ನ ಇಷ್ಟಪಟ್ಟು ಮೈಕಲ್ನ ತುಂಬಾ ದಿನಗಳ ಕಾಲ ಮನೆಯಲ್ಲೂ ಕೂಡ ಉಳಿಸ್ಕೊಂಡಿದ್ರು. ಇದಾದ ನಂತರ ಮೈಕಲ್ ಅವರು ಆಚೆ ಬಂದಾದ ನಂತರ ತಮ್ಮ ಜೀವನದ ಬಗ್ಗೆ ಎಲ್ಲವನ್ನು ಹೇಳ್ಕೊತಾರೆ. ಜೊತೆಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ತನ್ನ ಗೆಳತಿ ಅಥವಾ ಲವರ್ ಅಂತ ಏನ್ ಕರಿತೀವಿ ಅವರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿರ್ತಾರೆ. ಜೊತೆಗೆ ಅವ್ರ ಜೊತೆಗೆ ಒಂದು ದಿನ ಔಟಿಂಗ್ ಅನ್ನ ಹೋಗಿರೋ ಒಂದು ವಿಡಿಯೋನು ಕೂಡ ಅವರು ಮಾಡಿ ಹಾಕಿರ್ತಾರೆ. ಸೊ ಇವರು ನನ್ನ ಲವರ್, ಇವ್ರನ್ನೇ ನಾನು ಮದುವೆ ಆಗೋದು ಹಾಗೆ ಹೀಗೆ ಅಂತ ಹೇಳಿ. ನಂತರ ದಿನಗಳಲ್ಲಿ ಮೈಕಲ್ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದ್ರೆ ಇತ್ತೀಚೆಗೆ ಮೈಕಲ್ ಅವರು ಒಂದು ಅಳ್ತಿರುವಂತಹ ಒಂದು ವಿಡಿಯೋ ಒಂದನ್ನ ಶೇರ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಸೊ ಮೈಕಲ್ಗೆ ಏನಾಯಿತು, ಅಂತಹ ದೊಡ್ಡ ಮನುಷ್ಯ, ಅಂತಹ ದೇಹವನ್ನು ಹೊಂದಿರುವಂತಹ ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ಏನಾಯಿತು, ಈ ತರ ಅಳ್ತಾ ಇದ್ದಾರಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಶಾಕ್ ಆದ್ರೆ ಮೈಕಲ್ ಅವರು ಅವರ ಗರ್ಲ್ ಫ್ರೆಂಡ್ ಜೊತೆಗೆ ಬ್ರೇಕಪ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಬ್ರೇಕಪ್ ಅನ್ನ ಮಾಡ್ಕೊಂಡು ಅಳ್ತಾ ಇದ್ದಾರ ಮೈಕಲ್ ಅಂತ ಹೇಳಿ ಎಲ್ಲರೂ ಕೂಡ ರೀಲ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಎಲ್ರಿಗೂ ಕೂಡ ಒಂದು ಬಕ್ರವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಹುಡುಗಿ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಅವಳಿಗೆ ಸಿಕ್ಕಾಪಟ್ಟೆ ಉರ್ಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಹೊರತು ಮೈಕಲ್ ಅವರು ಅವರ ಒಂದು ನೆನಪಿನಲ್ಲೇ ಕೊರ್ಗಿ ಏನು ಸಿಕ್ಕಾಪಟ್ಟೆ ವೀಕ್ ಕೂಡ ಆಗಿಲ್ಲ. ಮೈಕಲ್ ಅವರು ತಮ್ಮ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ನೈಜೀರಿಯನ್ ಹೇರ್ ಸ್ಟೈಲ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಶಾರ್ಟ್ ಅನ್ನ ಮಾಡಿಸ್ಬಿಟ್ಟು ಅದ್ಭುತವಾದಂತಹ ಬಾಡಿಯನ್ನು ಕೂಡ ಬಿಲ್ಡ್ ಮಾಡಿಕೊಂಡು ಸೊ ಹುಡುಗಿಗೆ ಉರ್ಸೋಂತ ಕೆಲಸವನ್ನ ಮಾಡಿದ್ದಾರೆ. ಆಫ್ಟರ್ ಬ್ರೇಕಪ್ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆದ್ರೆ ನಾನು ನನ್ನ ಜೀವನದಲ್ಲಿ ಸರಿದಾರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನ ತನ್ನ ಅಭಿಮಾನಿಗಳಿಗೆ ಕೊಡ್ತಿದ್ದಾರೆ. ಸೊ ಮೈಕಲ್ ಅವ್ರನ್ನ ಎಲ್ಲರೂ ಕೂಡ ಮರ್ತು ಹೋಗಿದ್ವಿ. ಈಗ ಮತ್ತೆ ಮೈಕಲ್ ಅವರು ದಾರಿಗೆ ಬರ್ತಿದ್ದಾರೆ. ಸೊ ಕನ್ನಡದ ಯಾವುದೋ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಮೈಕಲ್ ಅವರು ಆಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶನೂ ಕೂಡ ಇದೆ. ಸೊ ಅದು ಯಾವ ಸಿನಿಮಾ ಅಂತಾನೂ ಕೂಡ ಸದ್ಯಕ್ಕೆ ಗೊತ್ತಿಲ್ಲ. ಸೊ ವಿನಯ್ ಹಾಗೂ ಮೈಕಲ್ ಇಬ್ರು ಸೇರ್ಕೊಂಡು ಬಿಗ್ ಬಾಸ್ ಸೀಸನ್ 10ನ್ನ ಅದ್ಭುತವಾಗಿಸಿದಂತೂ ಖಂಡಿತವಾಗಿ ನಿಜ. ಮೈಕಲ್ ಫ್ಯಾನ್ಸ್ ಯಾರ್ಯಾರು ಇದ್ದೀರೋ ಎಲ್ಲೂ ಕೂಡ ಈ ವಿಡಿಯೋ ಒಂದು ಲೈಕ್ ಅನ್ನ ಒತ್ತಿ. ಥ್ಯಾಂಕ್ ಯು.